ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆ ಅನ್ನೋ ಗ್ರಾಮದಲ್ಲಿದ್ದೇವೆ. ಯಾವ ಕಾರಣಕ್ಕಾಗಿ ಈ ಒಂದು ಲೈವ್ ಅಂತಂದರೆ, ಇಡೀ ಕರ್ನಾಟಕದಲ್ಲಿ ಗಣಿಬಾಧಿತ ಪ್ರದೇಶಗಳಲ್ಲಿ ಒಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಸಹ ಒಂದು. ಇಂಥ ಗಣಿಬಾಧಿತ ಪ್ರದೇಶದ ಕಾಮಗಾರಿಗಳು ಯಾವ ರೀತಿ ಇರ್ತವೆ ಅಂದರೆ, ಅಧಿಕಾರಿಗಳು, ರಾಜಕಾರಣಿಗಳು, ಒಟ್ಟಾರೆ ಈ ಆಡಳಿತ ವ್ಯವಸ್ಥೆ ಯಾವ ರೀತಿ ಗಣಿಬಾಧಿತ ಪ್ರದೇಶದ ಹಣವನ್ನು ಬಳಕೆ ಮಾಡ್ಕೊಳ್ತಾ ಐತೆ ಅನ್ನೋದಕ್ಕೆ ಒಂದು ಸಣ್ಣವಾದಂಥ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ. ಈ ರಸ್ತೆ ಇದು ಭಾಳ ಸುಸ್ಥಿತಿಯಲ್ಲಿರ್ತಕ್ಕಂಥ ರಸ್ತೆ. ಬಹುತೇಕ ಒಂದು 4-5 ವರ್ಷದ ಮುಂಚೆನೆ ಮೋಸ್ಟ್ಲಿ ಇದು ರಸ್ತೆ ನಿರ್ಮಾಣ ಆಗಿರ್ಬೋದು. ಹೌದು, ಆಗಿದೆ. 4-5 ವರ್ಷ ಆಗಿರ್ಬೋದು ಈ ರಸ್ತೆ ನಿರ್ಮಾಣ ಆಗಿ. ಗುಂಡಿಗಳಿಲ್ಲ, ಯಾವುದೇ ರೀತಿಯ ಗುಂಡಿ ಇಲ್ಲ. ಎಷ್ಟು ಸುಸ್ಥಿರವಾಗಿದೆ ಅಂತಂದ್ರೆ ಬಹಳ ಚೆನ್ನಾಗಿದೆ. ನೋಡಿ ಬಾಪ ತೋರಿಸ್ಬಾ, ಇಲ್ಲಿ ಯಾವುದೇ ರೀತಿಯ ಗುಂಡಿ ಇಲ್ಲ. ಆಮೇಲೆ ರಸ್ತೆಯ ಗುಣಮಟ್ಟದಲ್ಲೂ ಸಹ ಯಾವುದೇ ಕಾಂಪ್ರಮೈಸ್ ಇಲ್ಲ. ನೋಡಿ, ರಸ್ತೆಗೆ ಹಾಕಿರ್ತಕ್ಕಂಥ ವೈಟ್ ಬಣ್ಣ, ಆ ಬಿಳಿ ಬಣ್ಣನೂ ಸಮೇತ ಇನ್ನೂ ಹಾಳಾಗಿಲ್ಲ. ಅಂದ್ರೆ ಒಟ್ಟಾರೆ ಈ ರೀತಿಯ ಸುಸ್ಥಿರವಾಗಿರ್ತಕ್ಕಂಥ ರಸ್ತೆಯನ್ನ ಕಿತ್ತು ತೋರ್ಸಪ್ಪ ಆ ಕಡೆ, ಚೆನ್ನಾಗಿರೋ ರಸ್ತೆಯನ್ನ ಕೀಳ್ತಾ ಇದ್ದಾರೆ. ನೋಡಿ, ಸುಮಾರು ಕಾಣ್ತಾ ಇದೆ, ಅರ್ಧ ಅಡಿಗಿಂತಲೂ ಹೆಚ್ಚು. ಅದನ್ನ ತೋರಿಸಿ ಎಷ್ಟೆಷ್ಟು ಆಗ್ಲಿಕ್ಕೆ ಬರ್ತಾ ಇದಾವೆ ಅಂತ. ನೋಡಿ, ಅರ್ಧ ಅಡಿಗಿಂತಲೂ ಹೆಚ್ಚು ದಪ್ಪ ಇದೆ ಈ ರಸ್ತೆ. ಅಂದ್ರೆ ಇದಕ್ಕಾಗಿರ್ತಕ್ಕಂಥ ಬಿಟಮಿನ್ ಇದೆಯಲ್ಲ, ಅದು ಅರ್ಧ ಅಡಿಗಿಂತಲೂ ಹೆಚ್ಚು ರಸ್ತೆ ಇದೆ. ಒಂದು ಗಣಿಬಾಧಿತ ಪ್ರದೇಶದ ಏನು ಸೆಪ್ನಿಸ್ ಅಂತ ಇದೆ, ಕಾಂಪ್ರಹೆನ್ಸಿವ್ ಎನ್ವೈರನ್ಮೆಂಟಲ್ ಕರ್ನಾಟಕದ ಪರಿಸರ ಪುನರುಜ್ಜೀವನ ಕಾರ್ಯಕ್ರಮ ಅಂತಂದ್ರೆ, ನೋಡಿ, ಹೀಗೆ ಪರಿಸರಕ್ಕೆ ಇಷ್ಟು ತ್ಯಾಜ್ಯವನ್ನು ಮತ್ತೆ ಇವರು ಸೃಷ್ಟಿ ಮಾಡ್ತಕ್ಕಂಥದ್ದು. ಚೆನ್ನಾಗಿರೋ ರಸ್ತೆಯನ್ನ ಕಿತ್ತಾಕಿ ಇಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಏನು ಮಾಡ್ತಾ ಇಲ್ಲ ಇವರು. ಚೆನ್ನಾಗಿರೋ ಮೇಲ್ಗಡೆ ಇರೋ ಆಸ್ಫಾಲ್ಟ್ ಅಂದ್ರೆ ಟಾರ್ ಅನ್ನ ಕೀಳ್ತಾ ಇದ್ದಾರೆ. ಆ ಕಡೆ 1 ಮೀಟರ್ GSP ಹಾಕ್ತಾರಂತೆ. ಅಂದ್ರೆ GSP ಹಾಕ್ಬಿಟ್ಟು ಇದ್ರ ಮೇಲೆ ಮತ್ತೆ ಅವರು ಕಾಂಕ್ರೀಟ್ ನ ಒಂದ್ ಲೇಯರ್ ಹಾಕಿ ಮತ್ತೆ ಕಾಂಕ್ರೀಟ್ ರಸ್ತೆ ಮಾಡ್ತಾರಂತೆ. ಆಗ ಮಾಡ್ತಾ ಇರ್ತಕ್ಕಂಥ ಕಾಂಕ್ರೀಟ್ ರಸ್ತೆಗಳು ಎಲ್ಲವೂ ಸಹ ಈಗ ಆಲ್ರೆಡಿ ಬಿರುಕು ಬೀಳ್ತಾ ಇದಾವೆ. ಈ ಕಾರಣಕ್ಕಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಭಿವೃದ್ಧಿ ಅಂದ್ರೆ ಕಿತ್ತೋದ್ ರಸ್ತೆ ಮಾಡೋದು, ಕಿತ್ತೋದ್ ರಾಜಕಾರಣ ಮಾಡೋದು, ಇದೇನೇ ಅಭಿವೃದ್ಧಿ. ಅಂದ್ರೆ ಈ ತಾಲ್ಲೂಕನ್ನ ಸುಡ್ತಾ ಐತೆ. ಆ ಸೂಡೋ ಡೆವಲಪ್ಮೆಂಟ್ ನಾನಲ್ಲಪ್ಪ ಹೇಳಿರೋದು. ಸೂಡೋ ಡೆವಲಪ್ಮೆಂಟ್ ಅನ್ನೋದನ್ನ ಇದೇ ರಾಜಕಾರಣಿಗಳು ಹೇಳಿರೋದೆ. ಸುಡುವ ಡೆವಲಪ್ಮೆಂಟ್. ಸೂಡೋ ಡೆವಲಪ್ಮೆಂಟ್ ಅಂದ್ರೆ ಈ ತಾಲ್ಲೂಕನ್ನ ಸುಡ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್. ಬನ್ನಿ ತೋರಿಸ್ತೀನಿ. ಚೆನ್ನಾಗಿರೋ ರಸ್ತೆ ತೋರ್ಸೋವಾಗ ಅಲ್ಲಿಂದ ತನಕ ತೋರಿಸು. ಈ ಪೂರ್ತಿ ರಸ್ತೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ರಸ್ತೆ ಇಲ್ಲಿಂದ ಅಪ್ ಟು ಗೋಡೆಕೆರೆ ಗೇಟು ಅಂದ್ರೆ ನ್ಯಾಷನಲ್ ಹೈವೇ 150A ತನಕನೂ ಈ ರಸ್ತೆ ಬಹಳ ಚೆನ್ನಾಗಿತ್ತು. ಇಂಥ ಸುಸ್ಥಿರವಾದಂಥ ರಸ್ತೆಯನ್ನು ಕಿತ್ತು ಈಗ ಗುಂಡಿ ಬೀಳ್ತಕ್ಕಂಥ, ಕಿತ್ತೋಗ್ತಕ್ಕಂಥ, ಜಲ್ಲಿ ಎದ್ದಾಳ್ತಕ್ಕಂಥ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ಫಲ ಗೋಡೆಕೆರೆ ಜನ ಅನುಭವಿಸ್ಬೇಕು. ಮುಂದೆ ಸಿಗ್ತಕ್ಕಂಥ ನಡ್ಲಳ್ಳಿ, ಗೊಲ್ರಟ್ಟಿ ಇವರೆಲ್ಲ ಸಹ ಇದರ ಫಲಾನುಭವಿಗಳಾಗ್ತೀರಾ. ನಿಮ್ಗೇನನ್ಸುತ್ತೆ? ನಮ್ಮ ರಾಜಕಾರಣಿಗಳು ನಮ್ಗೆ ಒಳ್ಳೆ ರಸ್ತೆ ಮಾಡಿರುವಂತ ಅಂದ್ರೆ ಇನ್ನೊಂದು ಈ ಸತಿ ಮಾಡ್ತಾರೆ. ಮುಂದಿನ ಮುಂಗಾರು ಮಳೆಗೆ ಮೇಲ್ಗಡೆ ಸಿಮೆಂಟಿಂದ ಹಾಲೆಲ್ಲ ಎದ್ಮೇಲೆ ಚೂಪು ಜಲ್ಲಿ ಎದ್ದಾಳ್ತವೆ. ದೊಡ್ಡ ಮಂಡಿ ನೋಡಿ, ಈ ರೀತಿ ಈ ತ್ಯಾಜ್ಯ, ಈ ರಸ್ತೆ ತ್ಯಾಜ್ಯ ನೋಡ್ಬೋದು. ತೋರ್ಸವ ಹಂಗೆ ಆ ರಸ್ತೆ ತ್ಯಾಜ್ಯ ಅದನ್ನ ಹೆಂಗೆ ಡಿಸ್ಪೋಸ್ ಮಾಡ್ತೀರಾ ಅಂತ ನಾವು ಕೇಳಿದ್ರೆ